ನಮಸ್ತೆ. ಇದು ಬಾಯ್ಲ್ಡ್ ರೈಸ್ ಅಂದರೆ ಕುಚ್ಚಲಕ್ಕಿ ಮತ್ತು ಮಿಕ್ಸ್ಡ್ ದಾಲ್ ಹಾಕಿ ಮಾಡಿದ ದೋಸೆ. ತುಂಬ ರುಚಿಯಾಗ್ತದೆ. ಈ ದೋಸೆಗೆ ಕೆಂಪು ಚಟ್ನಿ ಕೂಡ ಮಾಡಿದ್ದೇನೆ, ಒಳ್ಳೆಯದಾಗ್ತದೆ. ನೋಡಿ, 2 ಸಣ್ಣ ಲೋಟದಲ್ಲಿ ಕುಚ್ಚಲಕ್ಕಿ ತೆಗೆದುಕೊಂಡಿದ್ದೇನೆ ನಾನು. ಮತ್ತು ಅದೇ ಸಣ್ಣ ಲೋಟದಲ್ಲಿ ಅರ್ಧ ಲೋಟ ಹೆಸರುಬೇಳೆ ತೆಗೆದುಕೊಂಡಿದ್ದೇನೆ. ಈಗ ನೋಡಿ, ಒಂದು 3 ಟೇಬಲ್ ಸ್ಪೂನ್ನಷ್ಟು ತೊಗರಿಬೇಳೆ, 3 ಟೇಬಲ್ ಸ್ಪೂನ್ನಷ್ಟು ಉದ್ದಿನಬೇಳೆ, 1 ಟೇಬಲ್ ಸ್ಪೂನ್ನಷ್ಟು ಮೆಂತ್ಯಕಾಳು. ಇದೆಲ್ಲವನ್ನು ಹಾಕಿ 3-4 ಸಲ ತೊಳೆಯುವ ನಂತರ ಇಡೀ ರಾತ್ರಿ ನೆನೆಯಲಿಕ್ಕೆ ಇಡುವ. ನಾನೀಗ ರಾತ್ರಿ ಹಾಕ್ತಾಯಿದ್ದೇನೆ ನೆನೆಯಲಿಕ್ಕೆ, ಬೆಳಿಗ್ಗೆ ದೋಸೆ ಮಾಡಲಿಕ್ಕೆ ಅಂತ. ಬಾಯಿ ಮುಚ್ಚಿ ಇಟ್ಟು ಬಿಡ್ತೇನೆ. ನೋಡಿ, ಬೆಳಿಗ್ಗೆ ಚೆನ್ನಾಗಿ ನೆಂದಿದೆ. ಇದರ ನೀರು ಬೇಡ ನಮಗೆ, ಖಾಲಿ ಬೇಳೆ ಮತ್ತು ಅಕ್ಕಿಯನ್ನು ಈಗ ರುಬ್ಬಲಿಕ್ಕೆ ಹಾಕುವ. ನಾನೀಗ 2 ಭಾಗವಾಗಿ ಮಾಡ್ತಾಯಿದ್ದೇನೆ. ಸ್ವಲ್ಪ ಈಗ ಹಾಕ್ತಾಯಿದ್ದೇನೆ. ಉಪ್ಪು ಹಾಕಿದೆ, ಮತ್ತೊಂದು 2 ಬೆಳ್ಳುಳ್ಳಿ, 1 ತುಂಡು ಶುಂಠಿ, ಇನ್ನೆರಡು ಬೆಳ್ಳುಳ್ಳಿ ಶುಂಠಿಯನ್ನು ಇನ್ನೊಂದು ಭಾಗ ರುಬ್ಬುವಾಗ ಹಾಕ್ತೇನೆ. ಒಟ್ಟು 4 ಇದು ಬೆಳ್ಳುಳ್ಳಿ ಮತ್ತು 1 ತುಂಡು ಶುಂಠಿ. ನೋಡಿ, ಈಗ ಎಲ್ಲ ಅಕ್ಕಿ ಮತ್ತು ಬೇಳೆಯನ್ನು ರುಬ್ಬಿ ಆಯಿತು. ಇದೀಗ ತುಂಬ ದಪ್ಪ ಇದೆ, ಹಾಗಾಗಿ ಇದಕ್ಕೆ ನಾವು ದೋಸೆ ಹಿಟ್ಟಿನಷ್ಟು ದಪ್ಪ ಆಗುವಷ್ಟು ನೋಡಿಕೊಂಡು ನೀರು ಹಾಕಿಕೊಳ್ಬೇಕಾಗ್ತದೆ. ನೋಡಿ, ಮಿಕ್ಸ್ ಮಾಡ್ತಾ ಇದ್ದೇನೆ ನಾನು. ಯಾವುದೇ ದೋಸೆ ಮಾಡ್ತೇವೆ ನೋಡಿ, ಅದೇ ದೋಸೆ ಹಿಟ್ಟಿನಷ್ಟಾದರೆ ಸಾಕು. ತಕ್ಷಣ ದೋಸೆ ಮಾಡ್ಬೋದು ಇದನ್ನು. ಇದು ನಾವು ಇದಕ್ಕೆ ಫರ್ಮೆಂಟ್ ಆಗಲಿಕ್ಕೆ ಇಡಬೇಕಂತೇನಿಲ್ಲ. ಈಗ ಚಟ್ನಿಗೆ 1/2 ಕಪ್ಪಿನಷ್ಟು ತೆಂಗಿನ ತುರಿ, ಒಂದು 4 ಬೆಳ್ಳುಳ್ಳಿ, 2 ನೆನೆಸಿದ ಕೆಂಪು ಮೆಣಸು, ಸಣ್ಣ ತುಂಡು 1 ಈರುಳ್ಳಿ, ಸ್ವಲ್ಪ ಉಪ್ಪು, ಇಷ್ಟೇ ಕೆಂಪು ಚಟ್ನಿಗೆ. ನೋಡಿ, ಒಗ್ಗರಣೆಗೆ ತೆಂಗಿನ ಎಣ್ಣೆ, ಸಾಸಿವೆ, ಜೀರಿಗೆ, ಕರಿ ಲೀವ್ಸ್. ನೋಡಿ, ಕೆಂಪು ಚಟ್ನಿ ನಮ್ಮದು ರೆಡಿ ಆಯಿತು. ಈ ದೋಸೆಗೆ ಈ ಚಟ್ನಿ ತುಂಬ ರುಚಿಯಾಗ್ತದೆ ತಿನ್ನಲಿಕ್ಕೆ. ಈಗ ನೋಡಿ, ದೋಸೆ ಹಿಟ್ಟು ರೆಡಿ ಇದೆ. ದೋಸೆ ಹಾಕ್ತಾ ಇದ್ದೇನೆ ನಾನು. ತುಂಬ ತೆಳು ಸಹ ಬೇಡ, ತುಂಬ ದಪ್ಪ ಸಹ ಬೇಡ. ಸೈಡಿಗೆ ತುಪ್ಪ ಹಾಕುವ ಈಗ ದೋಸೆಯ ಸುತ್ತ. ತುಪ್ಪ ಹಾಕಿದಷ್ಟು ದೋಸೆ ಇದು ರುಚಿ ಆಗ್ತದೆ. ಎಣ್ಣೆ ಹಾಕ್ಬೋದು, ಆದರೆ ತುಪ್ಪದ ರುಚಿಯೇ ಬೇರೆ ಇದಕ್ಕೆ. ಮೇಲೆ ಸಹ ನಾನೀಗ ಸ್ವಲ್ಪ ತುಪ್ಪ ಹಾಕ್ತಾ ಇದ್ದೇನೆ. ದೋಸೆ ಈಗ ಒಂದು ಬದಿ ಬೆಂದಿದೆ, ಮಗುಚಿ ಹಾಕುವ ಈಗ ನಾವು. ನೋಡಿ, ದೋಸೆ ರೆಡಿ ಆಯಿತು ಈಗ ನಮ್ಮದೊಂದು. ತುಂಬ ಸಾಫ್ಟಾಗಿದೆ ಈ ದೋಸೆ. ಅಲ್ಲಿದ್ದವರು ಸಹ ತಿನ್ಬೋದು, ಇಲ್ಲದವರು ಸಹ ತಿನ್ಬೋದು, ಅಷ್ಟು ರುಚಿ ಒಳ್ಳೆಯದಾಗ್ತದೆ ಈ ದೋಸೆ ತಿನ್ನಲಿಕ್ಕೆ. ನೋಡಿ, ತುಪ್ಪ ಹಾಕ್ತಾ ಇದ್ದೇನೆ. ಬಾಯಿ ಮುಚ್ಚಿ ಇನ್ನೊಂದು ಸಲ ಬೇಯಲಿಕ್ಕೆ ಇಡುವ ಇದನ್ನು. ನೋಡಿ ವೀಕ್ಷಕರೇ, ಈ ದೋಸೆ ಎಷ್ಟು ರುಚಿಯಾಗ್ತದೆ ಅಂತ ನೀವೊಮ್ಮೆ ಮಾಡಿ ನೋಡಿ. ಇದಕ್ಕೆ ಕೆಂಪು ಚಟ್ನಿ ತುಂಬ ಒಳ್ಳೆಯದಾಗ್ತದೆ. ಹಸಿಮೆಣಸಿನ ಚಟ್ನಿಗಿಂತ ಸಹ ಈ ಚಟ್ನಿಯೇ ಒಳ್ಳೆಯದಾಗೋದು. ತುಂಬ ಸಾಫ್ಟಾಗಿರ್ತದೆ ಈ ದೋಸೆ. ನೋಡಿ, ನಮ್ಮದೀಗ ಕುಚ್ಚಲಕ್ಕಿ ಮತ್ತು ಬೇಳೆ ಹಾಕಿ ಮಾಡಿದ ದೋಸೆ ರೆಡಿಯಾಗಿದೆ. ಅದರ ಜೊತೆ ಕೆಂಪು ಚಟ್ನಿ ಸಹ ರೆಡಿ ಇದೆ. ದಯವಿಟ್ಟು ಸಬ್ಸ್ಕ್ರೈಬ್, ಲೈಕ್ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ. ನಾಳೆ ಮತ್ತೆ ಹೊಸ ಇನ್ನೊಂದು ಅಡುಗೆಯೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೇನೆ. ಧನ್ಯವಾದ.